ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮಾಡ್ತಿರೋದು ನಮ್ಮ ಮನೆಯಿಂದ. ಆಬ್ವಿಯಸ್ಲಿ ಇವತ್ತು ಭಾನುವಾರ ಆಗಿರೋದ್ರಿಂದ ನಾನು, ನಮ್ಮ ತಮ್ಮ, ನಮ್ಮ ತಂಗಿ, ನಮ್ಮ ಅಕ್ಕ ಎಲ್ಲ ಶಟಲ್ ಆಡಕ್ಕೆ ಹೋಗ್ತಿದ್ದೀವಿ. ಬನ್ನಿ ತೋರಿಸ್ತೀನಿ ಯಾರ್ಯಾರು ಹೋಗ್ತಿದ್ದೀವಿ ಅಂತ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೋಡಿ, ಇವಾಗ ಹೊರಟಿದ್ದೀವಿ. ನಾವು ಎಷ್ಟು ಗಾಡೀಲಿ ಹೋಗ್ತಿದ್ದೀವಿ ದೋಸದ ನೋಡಿ, 3 ಗಾಡೀಲಿ ಹೋಗ್ತಿದ್ದೀವಿ. ಅದರಲ್ಲಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಬ್ರು ಇಲ್ಲಿ ನಿಂತವ್ರೆ, ನಾನೊಬ್ಬ, 3 ಜನ, ಇವನೊಬ್ಬ, ಇನ್ನೂ ಇಬ್ರು ಬರ್ತಾವ್ರೆ ಕೇಳಿಗೆ, ಇನ್ನೂ ಬಂದೇ ಇಲ್ಲ. ಅವ್ರು ಬಂದಿದ ತಕ್ಷಣ ಒಳ್ಳೇದು, ಬನ್ನಿ ಹೋಣ. ಅದೇ ಇನ್ನೊಬ್ಬ ಫ್ರೆಂಡ್ ಕಾಯ್ತಾವನೆ. ನಮ್ಮನ್ನೇ ಬಿಟ್ಬಿಟ್ಟು ನಮ್ಮ ಅಣ್ಣವ್ರು ಅಲ್ಲಿ ಎಲ್ಲೋದ್ರು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಗೆ ಬಿಟ್ಬಿಡು ಅಂಟೋಗ್ರೆ ನಾವೊಂದು, ನಾನು ನಮ್ಮ ಅಕ್ಕ ಒಳ್ಳೆ ಅಬ್ಬರಿ ಹೋದ್ರೆ ಹೋಯ್ತಾ ಇದೀವಿ ಇಬ್ರೇ. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬಂದು ನಮ್ ಹಿಂದೆ ಅಂದವರು ಕಾಣಿಸ್ತಾನೆ ಇಲ್ಲ ಕಣ್ಣಿಗೆ, ಹಂಗ್ ಹೊಂಟೋಗೋರೆ ಗೈಸ್. ಆ ಪ್ಲೇಸಿಗೆ ಇನ್ನೇನ್ ಬಂದೋ ಅಂತ ಅನ್ಕೋತೀನಿ, ಒಬ್ರು ಕಾಣಿಸ್ತಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಯಾರೇ ಬಂದು ಇಲ್ಲಿ ನಿಂತವ್ರೆ ನೋಡಿ ನೋಡಿ, ಶಟಲ್ ಆಡೋಣ ಅಂತ ಹೋದು, ಅದು ಯಾರೋ ತಾತಂದಿರ ಆಡ್ತಿದ್ರು ಶಟಲ್ಲು. ಸೊ ಅದಕ್ಕೆ ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನಿದು? ನೋಡಿ, ಕ್ರಿಕೆಟ್ ಆಡಕ್ಕೆ ಬಂದಿದ್ದೀವಿ. ನೋಡಿ, ಬ್ಯಾಟು ಬಾಲ್ ಅಂತ ವಿಕೆಟ್ ತರಕ್ಕೆ ಹೋಗೋರಿ. ಬನ್ನಿ, ಬಂದಿದ ತಕ್ಷಣ ಬೇಗ ಆಡೋಣ. ಇವನ್ಗೆ ಈ ಕಲ್ಲು ನಮ್ಮ ತಂಗಿ ಒಬ್ಳೆ ಎತ್ಕೊಂಬಂದ್ಲು. ನೋಡಿ, ಬಾಹುಬಲಿ ಆಗೋದ್ಲು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನನ್ನ ಗ್ರೂಪಲ್ಲಿ ಯಶವಂತ್ ಮತ್ತೆ ಗಣೇಶ್ನ ಹಾಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ನೀನು ಯಾರು ಅಂತ ವ್ಲಾಗ್ ಇಂಟ್ರೊಡ್ಯೂಸ್ ಮಾಡಿಲ್ಲ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾನು ಮುಂಚೆನೆ ಗೊತ್ತಿರ್ತೀನಿ ಬಿಡ್ರಿ, ಉಪ್ಪಿಟ್ಟು ಮಾಡೋದು ಗೊತ್ತಾಗಿರ್ತೀನಿ. ಉಪ್ಪಿಟ್ಟು ಮಾಡೋದು ಇದ್ರಲ್ಲಿ ಬಂದಿಲ್ಲ. ಆ ಬ್ಲಾಗ್ ಹಾಕೋನು ಹಾಕಿರೋ ನನ್ಗಂತೂ ಗೊತ್ತಿಲ್ಲ. ಉಪ್ಪಿಟ್ಟು ಮಾಡೋದು ಇದ್ರಲ್ಲೇ ಬಂದದ್ರಿ. ಹಾಕ್ತೀವಿ ನೋಡಿ, ಉಪ್ಪಿಟ್ಟು ಮಾಡೋದು ನನ್ನ ಐಡಿಗೆ ಹೋಗಿ ನೋಡ್ರಿ. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನೋಡಿ ಐಶ್ ನನ್ನ ವಿಡಿಯೋ ಮಾಡೋಕೆ ನಿಲ್ಸ್ಬಿಟ್ಟು ಬೊಡ್ಗೆ ಹೇಳ್ಕೊಂಡು ನಿಂತವ್ರೆ. ಅಣ್ಣ ಅಲ್ಲಿ ಬಾಲ್ ಎತ್ಕೊಂಬರೋಕೆ ಹೋಗೋರೆ. ಇವ್ ನೋಡಿ, ಬಾಲೆ ಎಸ್ತಿಲ್ಲ ಕ್ಲೀನಾಗಿ, ಬ್ಯಾಟ್ನ ಅಡ್ಡ ಹಿಡಿತವನೆ. ಇವನೊಬ್ಬ ನಿಂತ್ಕೊಂಡು ಶೋ ಕೊಡ್ತವನೆ. ನೋಡಿ ಹೆಂಗಾಡ್ತಾರೆ ಅಂತ. ಅಯ್ಯೋ, ಹೋ ಸಿಕ್ಸ್ ಎತ್ಬಿಟ್ರು, ಆದ್ರೆ ಯಾರು ಹಿಡಿದೇ ಇಲ್ಲ. ಅಯ್ಯೋ, ಹಿಡ್ಕೊಬಿಟ್ಟ ನಾವು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಕ್ರಿಕೆಟ್ ಎಲ್ಲ ಆಡ್ಕೊಂಬಂದು ಇವಾಗ ಶಟಲ್ ಆಡಕ್ಕೆ ಬಂದಿದ್ದೀವಿ. ನೋಡಿ, ನನ್ನ ತಮ್ಮ ಇವಳು ನೋಡಿ ಹೆಂಗ ಆಡ್ತಾರೆ. ಇವಳು ನಮ್ಮ ತಂಗಿ. ಇವಾಗ ಕ್ರಿಕೆಟ್ ಆಡ್ಕೊಂಡ್ ಬಂದಿದ್ದೀವಿ, ಇವಾಗ ಶಟಲ್ ಆಡಕ್ಕೆ ಹೋಗ್ತಿದೀವಿ. ನೋಡಿ, ಯಾರ್ಯಾರು ಹೋಗ್ತಿದೀವಿ. ಇವ್ ನನ್ನ ತಮ್ಮ, ನಮ್ಮ ತಂಗಿ. ನೋಡಿ, ಇವಳೇನೋ ಮಾತಾಡ್ಬೇಕಂತೆ ವ್ಲಾಗಲ್ಲಿ. ಮಾತಾಡೆ. ನನ್ನ ಹೆಸರು ಮಹಾಲಕ್ಷ್ಮಿ. ಹಿಂದೆ ಹೋಗು, ಮಾತಾಡು. ನಾನು ಕುಣಿಗಲ್ ಹತ್ರ ತಿಮ್ಮೇಗೌಡನಪಾಳ್ಯ ನಮ್ಮೂರು. ನಾನು ಇವತ್ತು ಬೆಂಗಳೂರಿಗೆ ಯಾಕಪ್ಪ ಬಂದಿದ್ದು ಅಂದರೆ, ಸುಮ್ಮನೆ ನಮ್ಮ ತಮ್ಮ, ನಮ್ಮ ಅಣ್ಣ ಅವ್ರನ್ನೆಲ್ಲ ನೋಡ್ಕೊಂಡು ಹೋಗೋಕ್ಕೆ, ಮತ್ತೆ ವ್ಲಾಗಲ್ಲಿ ನಾನು ಕಾಣಿಸ್ಕೊಳ್ಳಿ ಅಂತ ಬಂದಿದ್ದೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮ್ಮ ಅಣ್ಣ ವ್ಲಾಗ್ ಮಾಡ್ತಾನೆ ಅಂತ. ಯಾವ ಕಾಲೇಜ್ ಹೇಳು? ಜ್ಞಾನ ಭಾರತಿ PU ಕಾಲೇಜ್ ಕುಣಿಗಲ್. ದೊಡ್ಡ
ದೊಡ್ಡಲ್ಲ ಚಿಕ್ಕದೇ ಥ್ರೋಬಾಲ್ ಪ್ಲೇಯರ್ ನಾನು. ಬಾಲ್ ಮಾತ್ರ ಚಿಕ್ಕದು. ಇದೆಲ್ಲ ಕಟ್ ಮಾಡ್ತೀನಿ ಗೈಸ್, ಇದೆಲ್ಲ ಹಾಕಲ್ಲ, ಕಟ್ ಮಾಡ್ತೀನಿ. ನೋಡಿ ನಾವು ಶಟಲ್ ಆಡ್ತಿದೀವಿ, ಸಡನ್ ಆಗಿ ಮಳೆ ಬಂದ್ಬಿಡ್ತು ನೋಡಿ. ಎಲ್ಲ ಮಳೆಲೂ ಆಡ್ತಾ ಇದೀವಿ ಶಟಲ್ ನಾವು. ಶಟಲ್ ಎಲ್ಲ ಮುಗಿಸ್ಕೊಂಡು ಇವಾಗ ಬಿರಿಯಾನಿ ತಿನ್ನಕ್ ಹೋಗ್ತಾ ಇದೀವಿ ಗಾಯ್ಸ್. ಬಿರಿಯಾನಿ ತಿನ್ನಕ್ಕೆ ನೋಡಿ ಬನ್ನಿ, ಪಪ್ಸ್ ಕೊಡ್ತಾನೆ ಅಂತೆ ಗಣಿ. ಪಪ್ಸ್ ತಿನ್ಬಿಟ್ಟು ಬಿರಿಯಾನಿ ತಿನ್ನಕ್ ಹೋಗೋಣ. ಇವಾಗ ಮನೆ ಹತ್ರ ಬಂದು ಬ್ಯಾಟ್ ಎಲ್ಲ ಇಕ್ಬಿಟ್ಟು ತಿನ್ನಕ್ ಹೋಗ್ತಾ ಇದೀವಿ ನೋಡಿ. ನಮ್ಮ ಚಿಕ್ಕಪ್ಪ ಇವಾಗಿನ್ನ ಎದ್ದವ್ರೆ ಇಲ್ಲಿ ನೋಡಿ. ಇವರು ಊರಿನಲ್ಲಿರೋ ಚಿಕ್ಕಪ್ಪ, ಇವರು ಬತ್ತವ್ರಿಗೆ ತಿನ್ನಕ್ಕೆ ನೋಡಿ. ಎಲ್ಲ ಹೋಗ್ತಾ ಇದೀವಿ ನೋಡಿ. ನಮ್ಮಮ್ಮ ಮೇಲಿಂದ ನಿಂತ್ಕೊಂಡು ಬೇಗ ಬನ್ನಿ ಅಂತ ಕರೀತಾವ್ರೆ. ಬಂದು ಕೊಟ್ಟಿದ್ದೀವಿ ಹೋಟ್ಲಿಗೆ. ಇವ್ನು ನೋಡಿ, ಇವನು ಹೆಂಗೋ ನೋಳೆ. ಎಲ್ಲರೂ ಬಂದು ಕೊಡ್ತೀವಿ. ಊಟ ಬಂದಮೇಲೆ ತೋರಿಸ್ತೀನಿ ಬನ್ನಿ. ನೋಡಿ ಮಲೆನಾಡು ಹೋಟ್ಲಲ್ಲಿ ಇದೆ ಸ್ಪೆಷಲ್, ಮಲೆನಾಡು ಸ್ಪೆಷಲ್ ಅಂತ. ಮತ್ತು ನೋಡಿ ಕಬಾಬ್ ತಿಂತಾ ಇದ್ದೀವಿ ಎಲ್ಲರೂ ಒಂದೊಂದು ಪೀಸ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನೀರು ದೋಸೆ ಕೈಮಾ, ನೀರು ದೋಸೆ ಬೋಟಿ ನೋಡಿ ಎಲ್ಲ. ಫೈನಲ್ ಟಚ್ ಬಿರಿಯಾನಿ ತಿಂತಾ ಇದ್ದೀವಿ ನೋಡಿ. ಕಾಲ್ ಸೂಪ್, ಕುಷ್ಕ ತಿಂತಾ ಇದ್ದೀವಿ. ಫೈನಲ್ ಟಚ್ ಅಪ್. ಇದು ತಿನ್ಬಿಟ್ಟು ಬಿಲ್ ಕಟ್ಬಿಟ್ಟು ಹೊರಡದೆ. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಿನಗ ಅದೃಷ್ಟ ಇಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟೆ. ಇವತ್ತು ನೀನ್ ಇರಬೇಕಾಗಿತ್ತು, ಇವತ್ತು ನೀನು ಬದುಕಿರಬೇಕಾಗಿತ್ತು. ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು. ನಿನ್ನ ಜನ್ಮ ಪಾವನವಾಗಿ ಹೋಗ್ತಿತ್ತು. ನೋಡಿ ಎಲ್ಲ ಮುಗೀತು. ಒಂದು ಕಾಲ್ ಸೂಪ್ ಕುಡಿತವನೆ ನೋಡಿ. ಕಾಲ್ ಸೂಪ್ ಬಟ್ಲಿಗೆ ಹಾಕೊಂಡು ಬಟ್ಲಿಂದ ಕುಡಿತವನೆ. ಎಲ್ಲ ಮುಗೀತು ನೋಡಿ. ಗೋಳಿ ಸೋಡಾ ಕುಡಿತಿದ್ದೀನಿ. ಈಗ ಕುಡಿದ್ಬಿಟ್ಟು ಒಳ್ಳೆದ. ಚಿಯರ್ಸ್ ನೋಡಿ. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕುಡಿದ್ಬಿಟ್ಟು ಈಗ ಮನೆಗೆ ಬಿಲ್ ಪೇ ಮಾಡ್ಬಿಟ್ಟು ಮನೆಗೆ ಹೋಗೋದು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಈಗ ಮತ್ತೆ ರೆಡಿ ಆಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ರೆಡಿಯಾಗಿ ಮಧ್ಯಾಹ್ನ ಹಂಗೆ ದೇವಸ್ಥಾನದಲ್ಲಿ ಹೋಗ್ಬೇಕು. ಮತ್ತೆ ಇವತ್ತು ಫುಲ್ ನಾನ್ ವೆಜ್ ಊಟ. ನೀಟಾಗಿ ರೆಡಿ ಆಗ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮಗುವಾಗಿದ್ದಿದ್ರೆ ಓಕೆ. ಏನಿದು ಏನು ಗೊತ್ತಾಗ್ತಿಲ್ಲಪ್ಪ. ಇಲ್ಲ, ಈ ಅರ್ಥ ಆಗ್ತಿಲ್ಲ. ಮಳೆ ಬರ್ತಿದೆ, ಅದರಿಂದ ಆಟೋಲ್ಲಿ ಹೋಗ್ತಿದ್ದೀವಿ ಇವಾಗ ದೇವಸ್ಥಾನಕ್ಕೆ ನೋಡಿ. ಇವಾಗ ಹೊರಟು ಬನ್ನಿ ಹೋಗೋಣ. ಎಲ್ಲ ತಿನ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಮನೆಗೆ ಬಂದಿದ್ದೀವಿ. ಈಗ ಬೇಗ ಯಾಕೆ ಬಂದೆ ಅಂದರೆ ನಾಳೆ ಎಕ್ಸಾಮ್ ಇದೆ, ಅದಕ್ಕೆ ಓದ್ಕೋಬೇಕಿತ್ತು, ಅದಕ್ಕೆ ಬೇಗ ಬಂದೆ. ಬನ್ನಿ ಈಗ ಓದ್ಬಿಟ್ಟು ನಾಳೆ ಎಕ್ಸಾಮ್ ಇದೆ, ಅದಕ್ಕೆ ಓದ್ಕೋಬೇಕು. ಒಂದು ಸ್ವಲ್ಪ ಓದ್ಬಿಟ್ಟು ಮತ್ತೆ ನಮ್ಮ ಮನೆಯಿಂದ 65 ದೇವ್ರು ಕೂರಿಸಿದ್ದಾರೆ. ಸಂಜೆ ಅಲ್ಲಿಗೆ ಹೋಗೋಣ. ಈಗ ಬನ್ನಿ ಬೇಗ ಹೋಗಿ ಓದೋಣ.
ನೋಡಿ ನಮ್ಗೆ VIP ಪಾಸ್ ಸಿಕ್ಕಿತ್ತು, ಅದಕ್ಕೆ ಫುಲ್ ಮುಂದೆ ಬಂದಿದ್ದೀವಿ. ನೋಡಿ ನೋಡಿ VIP ಪಾಸ್ ಸಿಕ್ಕಿತ್ತು, ನೋಡಿ ಎಲ್ಲಿದ್ದೀವಿ ನೋಡಿ, ಫುಲ್ ಮುಂದೆ ಬಂದಿದ್ದೀವಿ VIP ಪಾಸಿಂದ. ನೋಡಿ ಫುಲ್ ಜಾತ್ರೆ ವೈಬ್ಸ್. ನೋಡಿ ನಾನು ನಮ್ಮ ತಮ್ಮ ಇಬ್ರು ಓಡಾಡ್ತಾ ಇದೀವಿ ರೋಡಲ್ಲಿ. ನೋಡಿ ನೋಡಿ ಇಲ್ಲಿ ಬಂದು ಚಾಕ್ಲೇಟ್ ಬ್ರೌನಿ ತಿಂತಾ ಇದೀವಿ ಜಾತ್ರೆಯಲ್ಲಿ. ನೋಡಿ ನಮ್ಮ ತಮ್ಮ ಮನೆಗೆ ಹೊರಟು. ನೋಡಿ ಇವರಿಬ್ರು ನಮ್ಮ ತಮ್ಮಂದಿರು ಇಲ್ಲೇ ಕೂತವ್ರೆ. ಬನ್ನಿ ಮನೆಗೆ ಹೋಗೋಣ. ಈಗ ಮನೇಲಿ ನಾನ್ ವೆಜ್ ಮಾಡಿದ್ದಾರೆ, ಬೇಗ ಬೇಗ ಹೋಗೋಣ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಸೊ ಇವತ್ತಿಗೆ ನಾನು ಮಾಡಿದ್ರೆ ಇಷ್ಟೇ ಗೈಸ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆಲ್ರಿಗೂ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟಾಟಾ, ಬೈ ಬೈ, ಗುಡ್ ನೈಟ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಎಲ್ಲರೂ ದಯವಿಟ್ಟು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ರಿಗೂ ರೆಫರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಂಗೆ ಮಾಡಿ. ಧನ್ಯವಾದಗಳು ಗೈಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.